ಭಾರೀ ವಿರೋಧದ ಮಧ್ಯೆ ಕೋಗಿಲು ನಿರಾಶ್ರಿತರಿಗೆ ಇದೀಗ ಮನೆ ಭಾಗ್ಯ ಸಿಗ್ತಾ ಇದೆ. ಮೊದಲ ಹಂತದಲ್ಲಿ 26 ಜನರಿಗೆ ಹೊಸ ಮನೆಯ ಹಂಚಿಕೆ ಆಗುತ್ತೆ. 26 ಜನರ ದಾಖಲೆ ಪರಿಶೀಲನೆ ಮುಗಿಸಿದ್ದಾರೆ ಅಧಿಕಾರಿಗಳು. 26 ಜನರಿಗೆ ಇವತ್ತು ಮನೆ ಹಂಚಬಹುದು ಅಂತ ಹೇಳಿ ಇದೀಗ ಸಚಿವ ಜಮೀರ್ ಅಹ್ಮದ್ ಹೇಳಿರುವಂಥದ್ದು. 26 ಜನರ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ ಸಂಬಂಧಪಟ್ಟಂತ ಅಧಿಕಾರಿಗಳು. ಇದರಲ್ಲಿ ಕರೆಕ್ಟ್ ಆಗಿ ಕನ್ಫರ್ಮ್ ಆಗಿ 26 ಜನರು ಮಾತ್ರ ಅರ್ಹರಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿತ್ತು. ಹಾಗಾಗಿ ಇವತ್ತೇ ಅಂತವರಿಗೆಲ್ಲ ಮನೆ ಭಾಗ್ಯ ಸಿಗಬಹುದು ಅಂತ ಹೇಳಿ ವಸತಿ ಸಚಿವರಾಗಿರುವಂತಹ ಜಮೀರ್ ಅಹ್ಮದ್ ಹೇಳಿದ್ದಾರೆ. ಭಾರೀ ವಿರೋಧದ ಮಧ್ಯೆ ಇದೀಗ ಕೋಗಿಲು ನಿವಾಸಿಗಳಿಗೆ ಅಲ್ಲಿದ್ದಂತಹ ನಿರಾಶ್ರಿತರಿಗೆ ಮನೆ ಭಾಗ್ಯ ಸಿಗುತ್ತೆ. ಮೊದಲ ಹಂತದಲ್ಲಿ ಸದ್ಯಕ್ಕೆ ಮೊದಲ ಹಂತದಲ್ಲಿ 26 ಜನರಿಗೆ ಹೊಸ ಮನೆಯ ಭಾಗ್ಯ ಸಿಗ್ತಾ ಇದೆ. ಈ ಹಿಂದೆ ನಡೆದಿದ್ದಂತಹ ಪರಿಶೀಲನೆಯಲ್ಲಿ ದಾಖಲೆಗಳ ಪರಿಶೀಲನೆಯ ಸಂದರ್ಭದಲ್ಲಿ ಬಹಳಷ್ಟು ಜನ ಅರ್ಹರಿದ್ದಾರೆ, ಬಹಳಷ್ಟು ಜನ ಅನರ್ಹರಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಆದರೆ ಇಲ್ಲಿ ಗೊತ್ತಾಗಿದ್ದು 26 ಜನರ ದಾಖಲೆಗಳು ಪರಿಶೀಲನೆ ಆದ ನಂತರ ಟೋಟಲ್ ಕನ್ಫರ್ಮ್ ಆಗಿ ಸರಿಯಾದಂತಹ ನಮ್ಮ ಕರ್ನಾಟಕದವರು ಹಲವು ವರ್ಷಗಳಿಂದ ನಮ್ಮ ಬೆಂಗಳೂರಿಗರೇ ಇಲ್ಲೇ ವಾಸ ಇದ್ದಾರೆ ಅನ್ನುವಂಥವರು ಅವರ ಡಾಕ್ಯುಮೆಂಟ್ಸ್ ಕೂಡ ಬಹಳ ಹಳೆಯದಾಗಿದೆ. ಹಾಗಾಗಿ ಇದಕ್ಕೆ ಸದ್ಯಕ್ಕೆ 26 ಜನರ ದಾಖಲೆಗಳನ್ನ ಪರಿಶೀಲನೆ ಮುಗಿಸಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೋಡ್ತಾ ಇದ್ದೀವಿ ಸದ್ಯಕ್ಕೆ ಕನ್ಫರ್ಮ್ ಆಗಿ ಸಿಕ್ಕಿರುವಂತದ್ದು 26 ಜನರು ಮಾತ್ರ ಇಲ್ಲಿ ಅರ್ಹರಿದ್ದಾರೆ ಅಂತ ಹೇಳಿ. ಸೊ ವಸತಿ ಸಚಿವರೇನೋ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಇವತ್ತು ಮನೆ ಭಾಗ್ಯ ಸಿಗಬಹುದು, ಇವತ್ತು ಮನೆ ಹಂಚಿಕೆ ಆಗ್ಬಹುದು ಅಂತ ಹೇಳಿ. ಆದ್ರೂ ಕೂಡ ಇಷ್ಟೊಂದು ವಿರೋಧದ ನಡುವೆ ಜನವರಿ 1ನೇ ತಾರೀಕಿಗೆ ಕೆಲವೊಂದು ಮನೆಗಳ ಹಂಚಿಕೆ ಆಗುತ್ತೆ ಅನ್ನೋ ಮಾಹಿತಿ ಇತ್ತು. ಹಾಗಾಗಿ ಇವತ್ತು ಹಂಚಿಕೆ ಆಗುತ್ತಾ ಅಥವಾ ಇನ್ನ ಸ್ವಲ್ಪ ಡಿಲೇ ಆಗ್ಬಹುದಾ ಅಂತ? ರೋಶಿನಿ, ಕೋಗಿಲು ಲೇಔಟ್ ನಲ್ಲಿ ಏನು ತೆರವುಗೊಳಿಸಿರ್ತಕ್ಕಂತಹ ಮನೆಗಳೇನಿದೆ ಅವರಿಗೆ ಸರ್ಕಾರದ ವತಿಯಿಂದ ಮನೆಗಳನ್ನು ಕೂಡ ವಿತರಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಜಿಬಿ ಅಧಿಕಾರಿಗಳು ಅಗತ್ಯ ದಾಖಲೆಗಳು ಏನಿದಾವೆ ಆ ದಾಖಲೆಗಳನ್ನೆಲ್ಲವನ್ನು ಕೂಡ ಹೋಗಿ ಆ ಒಂದು ಕೋಗಿಲು ಲೇಔಟ್ ನಲ್ಲಿ ಏನ್ ತೆರವುಗೊಳಿಸಿದ್ರು ಅಲ್ಲಿ ಕುಟುಂಬಗಳು ಯಾವೆಲ್ಲ ಕುಟುಂಬಗಳು ಅಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಪುನರ್ವಸತಿ ಕಲ್ಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರ ಬಳಿ ಹೋಗಿ ಎಲ್ಲ ದಾಖಲೆಗಳನ್ನು ಕೂಡ ಪರಿಶೀಲಿಸತಕ್ಕಂಥದ್ದು. ಆ ಒಂದು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಇದೀಗ ಅಧಿಕಾರಿಗಳಿಗೆ ಸಿಕ್ಕಂತ ಮಾಹಿತಿ ಪ್ರಕಾರ 20 ಜನರಿಗೆ ಮನೆ ಕೊಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಅಗತ್ಯ ದಾಖಲೆಗಳು ಕೂಡ ಅವ್ರ ಬಳಿ ಏನೆಲ್ಲ ಸರ್ಕಾರದ ಮಾನದಂಡಗಳಿದಾವೆ, ಏನೆಲ್ಲ ದಾಖಲೆಗಳನ್ನ ಕೇಳಿದ್ರು ಆ ಎಲ್ಲಾ ದಾಖಲೆಗಳು ಒಳಗೊಂಡಿರ್ತಕ್ಕಂತ ಒಂದು ಅಂತಂದ್ರೆ ಅದು 26 ಜನರಿಗೆ ಕೊಡಬಹುದು ಅನ್ನುವಂತ ಮಾಹಿತಿ ಕೂಡ ಇದೆ ಅನ್ನುವಂಥದ್ದು ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಇವತ್ತು ಹೇಳಿರ್ತಕ್ಕಂಥದ್ದು. ಪ್ರಮುಖವಾಗಿ 261 ಮನೆಯಲ್ಲಿ 161 ಡೆಮಾಲಿಸ್ ಆಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅದರಲ್ಲಿ ಅರ್ಜಿಗಳು ಕೂಡ ಅತಿ ಹೆಚ್ಚಾಗಿ ಜಾಸ್ತಿ ಕೂಡ ಬಂದಿದೆ ಅನ್ನುವಂಥದ್ದು. ಅವ್ರಿಗೆಲ್ಲ ಮನೆ ಕೊಡ್ಲು ಆಗೋದಿಲ್ಲ, ಆದ್ರೆ ಅದರಲ್ಲಿ ಯಾರೆಲ್ಲ ಅರ್ಹ ಫಲಾನುಭವಿಗಳಿದ್ದಾರೆ ಅವ್ರನ್ನೇ ಜಿಬಿ ಅಧಿಕಾರಿಗಳು ನಮ್ಮ ಅಧಿಕಾರಿಗಳು ಏನಿದ್ದಾರೆ ಅವರು ಪರಿಶೀಲನೆ ನಡೆಸ್ತಾರೆ. ಪರಿಶೀಲನೆ ನಡೆಸಿ ಅಲ್ಲಿ ಯಾರಿಗೆಲ್ಲ ಅಗತ್ಯ ದಾಖಲೆಗಳಿದಾವೆ ಅವರು ಅರ್ಹರಿದ್ದಾರೆ ಮನೆಗಳಿಗೆ ಅನ್ನುವಂಥದ್ದಾದ್ರೆ ಅವ್ರಿಗೆ ನಾವು ಮನೆಗಳನ್ನ ಕೊಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿರ್ತಕ್ಕಂಥದ್ದು. ಯಾಕಂತಂದ್ರೆ 261 ಮನೆಗಳೇನು ಆ ಒಂದು ಕೋಗಿಲು ಲೇಔಟ್ ಬಡಾವಣೆಯಲ್ಲಿ ಏನು ಇದ್ವು ಅದರಲ್ಲಿ 161 ಮಾತ್ರ ಡೆಮಾಲಿಸ್ ಆಗಿದೆ ಅನ್ನುವಂಥದ್ದು ಕೂಡ ಹೇಳಿದ್ರು. ಆದ್ರೆ ಅರ್ಜಿಗಳು ಮಾತ್ರ ಅತಿ ಹೆಚ್ಚು ಬಂದಿದಾವೆ ಅನ್ನುವಂಥದ್ದು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಯಾರ್ಯಾರ ಮನೆ ಡೆಮಾಲಿಸ್ ಆಗಿದೆ ಅವರನ್ನು ಮಾತ್ರ ಪರಿಗಣಿಸಬೇಕು ಅನ್ನುವಂಥದ್ದು ಈಗಾಗಲೇ ಸಿಎಂ ಅವರು ಕೂಡ ನಮಗೆ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸಿಎಂ ಅವರ ಸೂಚನೆ. ಅದರ ತಕ್ಕಂತೆ ಕೂಡ ನಾವು ಅಧಿಕಾರಿಗಳು ಕೂಡ ಅಲ್ಲಿ ತೀರ್ಮಾನ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಜಮೀರ್ ಅಹ್ಮದ್ ಖಾನ್ ಅವರು ಹೇಳಿರ್ತಕ್ಕಂಥದ್ದು. ಮತ್ತೆ ಸ್ಥಳೀಯರು ಕೂಡ ಕರ್ನಾಟಕದವರು ಇದ್ದಾರೆ, ಮತ್ತೆ ಅವ್ರಿಗೂ ಕೂಡ ಮನೆ ಕೊಡ್ತೇವೆ ಅನ್ನುವಂಥದ್ದು. ಯಾಕಂತಂದ್ರೆ ಈಗ ಬೇರೆ ಕಡೆಯಿಂದ ಬಂದ ಬೆಂಗಳೂರಿನವ್ರಿಗೆ ಮಾತ್ರ ಕೊಡ್ತೀವಿ, ಅಲ್ಲಿ ಸ್ಥಳೀಯರಿಗೆ ಮಾತ್ರ ಕೊಡ್ತೀವಿ ಅಂತಲ್ಲ, ಬೇರೆ ಜಿಲ್ಲೆಗಳಿಂದಲೂ ಕೂಡ ಏನು ಸರ್ಕಾರ 5 ವರ್ಷ ಇಲ್ಲಿ ಬಂದ್ ಆಗಿದ್ರೆ ಅವ್ರಿಗೂ ಕೂಡ ನಾವು ಮನೆಗಳನ್ನ ಕೊಡ್ತೀವಿ ಅನ್ನುವಂತ ಮಾತನ್ನು ಕೂಡ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಹೇಳಿರ್ತಕ್ಕಂಥದ್ದು. ನೀವು ಹೇಳಿದಂತೆ ಹಲವು ರೀತಿಯಲ್ಲಿ ಅವಾಗ್ಲೇ ತ್ವರಿತಗತಿಯಲ್ಲಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸರ್ಕಾರ ಜನವರಿ 1ನೇ ತಾರೀಕಿಗೆ ಕೂಡ ಕೊಡ್ಲಾಗುತ್ತೆ, ಅಧಿಕಾರಿಗಳೆಲ್ಲ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಆ ಒಂದು ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಡಿಲೇ ಆಗಿರತಕ್ಕಂಥದ್ದು. ಹಾಗಾಗಿ ಇವತ್ತು ಒಂದು 26 ಜನಕ್ಕೆ ಒಂದು ಮನೆಗಳನ್ನ ವಿತರಣೆ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ರೋಶಿನಿ, ಎಸ್ ಸರ್, ಥ್ಯಾಂಕ್ ಯು ಬಸವರಾಜ್. ನಿಮ್ಮೆಲ್ಲ ನೋಡಿ ಈಗಾಗಲೇ ಇವತ್ತು 26 ಜನರಿಗೆ ಬಹುಶಃ ಮನೆ ಹಂಚಿಕೆ ಆಗ್ಬಹುದು ಅಂತ ಹೇಳಿ ಸಚಿವ ಜಮೀರ್ ಅಹ್ಮದ್ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಆಲ್ಮೋಸ್ಟ್ ಇವತ್ತು
ಕನಿಷ್ಠ ಪಕ್ಷ ಯಾರೆಲ್ಲ ಅರ್ಹರಿದ್ದಾರೋ ಅಂತವರಿಗೆ 26 ಜನರಿಗೆ ಮನೆಗಳು ಸಿಗುತ್ತೆ. ಇನ್ನ ಉಳಿದಂತವರು ಯಾರೆಲ್ಲ ಅರ್ಹರಿದ್ದಾರೆ ಅನರ್ಹರಿದ್ದಾರೋ ಈಗಾಗಲೇ ನಿನ್ನೆ ಮಾಹಿತಿ ಇತ್ತು. ಸುಮಾರು 37 ಜನರ ದಾಖಲೆಗಳು ಕೂಡ ಪರಿಶೀಲನೆ ಆಗಿದೆ ಅಂತ ಹೇಳಿ ಎಲ್ಲರಿಗೂ ಕೂಡ ಈ ಒಂದು ತನಿಖೆಯ ನಂತರ ನಿರ್ಧಾರ ಆಗುತ್ತೆ.